ಶ್ರಾವಣಿ 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 ಆಗ್ಲಿಂದ ನಾನು ಮಾತಾಡ್ತಾನೆ ಇದ್ದೀನಿ ಶ್ರಾವಣಿ ಶ್ರಾವಣಿ ಅಂತ. ಏನು ಮಾತಾಡದೆ ಕಮ್ಮು ತರ ನಿಂತಿದೆಯಲ್ಲ, ಎಲ್ಲಿದ್ದಾರೆ ಶ್ರಾವಣಿ? ಓಹೋ ಪ್ರಭಾಕರ್ ನಮಸ್ಕಾರ. ಚಕ್ರಿ ಅವರೇ, ನನ್ನ ಮಗಳು ಶ್ರಾವಣಿಯಲ್ಲಿ ಅವ್ರು ಬರ್ತಾರೆ, ಮೊದಲು ನೀವು ಕೂತ್ಕೊಳ್ಳಿ. ಕ್ಷಮಿಸಿ ಚಕ್ರಿ ಅವರೇ, ಕೂತ್ಕೊಂಡು ಕಾಲಹರಣ ಮಾಡೋದಕ್ಕೆ ಬಂದಿಲ್ಲ ನಾನು. ನನ್ನ ಮಗಳ ಶ್ರಾವಣಿ ನಾನು ನೋಡ್ಲೇಬೇಕು. ಶ್ರಾವಣಿ ಎಲ್ಲಿ? ಬೀಗ್ರೆ, ಯಾಕಿಷ್ಟು ಟೆನ್ಷನ್ ಆಗಿದ್ದೀರಾ? ಏನಾದರೂ ಸಮಸ್ಯೆ ಆಗಿದೆ ಹೇಗೆ? ಶ್ರಾವಣಿ ಎಲ್ಲಿದ್ಯಮ್ಮ? ಬರ್ತೀಯಾ ಇಲ್ಲಿ? ಪ್ರಭಾಕರ್ ಅವರೇ, ಮನೆಗೆ ಬಂದು ಈ ರೀತಿ ಕಿರ್ಚಾಡ್ತಿದ್ದೀರಲ್ಲ, ಏನ್ರಿ ಅರ್ಥ? ಇದನ್ನೇನ್ ಫಿಶ್ ಮಾರ್ಕೆಟ್ ಅನ್ಕೊಂಡಿದ್ದೀರಾ? ಹೋಗಲಿ ಬಿಡಮ್ಮ ಮಮತಾ, ಏನೋ ವಿಷಯ ಇರಬೇಕು. ಫಿಶ್ ಇದೆ ಅಂತ ಹಿಂಗ್ ಕಿರ್ಚಾಡ್ತಾರ? ಮಮತಾ ಹೋಗ್ಲಿ ಬಿಡಮ್ಮ. ನೀವ್ ಸುಮ್ನೆ ಇರಿ ಭಾವ. ಈ ಮನೆ ಏನ್ ಸಂತೆನ ಹೇಗ್ ಬೇಕೋ ಕಿರ್ಚಾಡ್ತಾ ಇರೋದಕ್ಕೆ? ಲೂಸ್ ಬಿಟ್ರೆ ಈ ಮನೆ ನಾಳೆ ಸಂತೆ ಮಾಡ್ಕೊಳ್ಳೋದ್ರ ಅನುಮಾನನೂ ಇಲ್ಲ. ಬೀಗ್ರು ಮನೆಗ್ ಬಂದು ಹೇಗ್ ನಡ್ಕೊಳ್ಬೇಕನ್ನೋದು ಗೊತ್ತಿಲ್ಲ ಇವ್ರಿಗೆ. ಅದೇನ್ ಮನುಷ್ಯರೋ ಏನೋ. ನಾನು ನಿಮ್ಮ ಯಾರ ಜೊತೆನೂ ಮಾತಾಡೋದಕ್ಕೆ ಬಂದಿಲ್ಲ. ದಯವಿಟ್ಟು ಸೈಲೆಂಟ್ ಆಗಿ ನಿಂತ್ಕೊಂಬಿಡಿ. ಹಾ, ಪ್ರಭಾಕರ್ ಸ್ವಲ್ಪ ತಾಳ್ಮೆಯಿಂದ ಇರ್ರಿ, ಬರ್ತಾಳೆ. ಇವ್ರು ಬಂದಾಗೆಲ್ಲ ಏನಾದ್ರು ಡ್ರಾಮಾ ಮಾಡ್ತಾನೆ ಇರ್ತಾರೆ. ವಾಟ್ ಇಸ್ ದಿಸ್ ಮಾಮ್? ಹಾಗೆಲ್ಲ ಮಾತಾಡ್ಬಾರ್ದಮ್ಮ. ನೀವೆಲ್ಲರ ಬಾಯಿ ಮುಚ್ಚಿಸ್ಬಿಡಿ ಆಯ್ತಾ? ಎಲ್ಲ ಇವ್ರುಗಳೇ ಮಾತಾಡ್ಲಿ. ಇನ್ನೊಂದು ಡ್ರಾಮಾ ಶುರು ಆಗೋ ತರ ಕಾಣಿಸ್ತಾ ಇದೆ. ನೋಡಕ್ ರೆಡಿ ಆಗೋಣ ಬಿಡಿ. ತನ್ವಿ, ದೊಡ್ಡವರು ಮನೆಗೆ ಬಂದಾಗ ಹೇಗ್ ಮಾತಾಡ್ಬೇಕು ಅಂತ ಗೊತ್ತಾಗಲ್ವಾ? ದೊಡ್ಡವರು ಮನೆಗೆ ಬಂದು ದೊಡ್ಡವ್ರ ತರ ನಡ್ಕೊಂಡಿದ್ದಿದ್ರೆ ಏನೂ ಆಗ್ತಿರ್ಲಿಲ್ಲ. ಈ ತರ ಕಿರ್ಚಾಡಿದ್ರೆ ಏನ್ ಅನ್ಕೊಬೇಕು ನಾವು? ನೀನ್ ಏನು ಅನ್ಕೊಳ್ಳೋದು ಬೇಡ, ಸೈಲೆಂಟ್ ಆಗಿದ್ರೆ ಸಾಕು. ದೊಡ್ಡಪ್ಪ ದೊಡ್ಡಪ್ಪ, ಯಾವಾಗ ಬಂದ್ರಿ ನೀವು? ಮನೇಲಿ ಎಲ್ಲರೂ ಹೇಗಿದ್ದಾರೆ? ಬನ್ನಿ ಕೂತ್ಕೊಳ್ಳಿ, ನಾನು ಏನಾದರೂ ಕುಡಿಯಕ್ಕೆ ತರ್ತೀನಿ. ಶ್ರಾವಣಿ, ನಾನು ನಿನ್ನ ಜೊತೆ ಮಾತಾಡಬೇಕು. ಇವಾಗ ತಾನೇ ಬಂದಿದ್ದೀರಾ ಅಲ್ವಾ? ಸ್ವಲ್ಪ ಹೊತ್ತು ಕೂತ್ಕೊಳ್ಳಿ, ಆಮೇಲೆಲ್ಲ ನಿಧಾನವಾಗಿ ಮಾತಾಡೋಣ. ಆರಾಮಾಗಿ ಕೂತ್ಕೊಂಡು ಮಾತಾಡುವಷ್ಟು ತಾಳ್ಮೆ ನನಗಿಲ್ಲ. ನಾನು ನಿನ್ನ ಹತ್ರ ಮಾತಾಡಬೇಕು. ಬಾ ನೀನು. ಎಲ್ಲಿಗೆ? ಬಾ, ಹೇಳ್ತೀನಿ ಅನ್ನಲ್ಲ. ಬಾ ನೀನು.